ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯು ಮಹತ್ವದ ತಿರುವನ್ನ ಪಡೆದುಕೊಂಡಿದೆ. ಇಷ್ಟು ದಿನ ಭಾಗ್ಯಳನ್ನ ತುಳಿಯುವುದಕ್ಕೆ ತಾಂಡವ್ ಶ್ರೇಷ್ಠ ಕನ್ನಿಕಾ ಮಾಡಿರುವ ಕೇಡು ಕೆಲಸ ಈಗ ಅವರಿಗೆ ಉಲ್ಟಾ ಹೊಡೆಯಲು ಶುರು ಮಾಡಿದೆ. ಇವರೆಲ್ಲ ಎಷ್ಟೇ ಕಿರುಕುಳ ಕೊಟ್ಟರೂ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತು ಈಗ ತಾಂಡವ್ ಆಫೀಸ್ನಲ್ಲೇ ಭಾಗ್ಯ ಕೈತುತ್ತು ಕ್ಯಾಂಟೀನ್ ಅನ್ನು ಓಪನ್ ಮಾಡಿದ್ದಾಳೆ. ಕಾಕತಾಳೀಯ ಅಂದ್ರೆ ಕ್ಯಾಂಟೀನ್ ಉದ್ಘಾಟನೆ ದಿನವೇ ತಾಂಡವ್ ಶ್ರೇಷ್ಠಗೆ ಆಫೀಸ್ನಿಂದ ಬಾಸ್ ಗೇಟ್ ಪಾಸ್ ಅನ್ನ ನೀಡಿದ್ದಾರೆ. ಬಾಸ್ ಹೆಂಡತಿ ತಾಂಡವ್ ಮತ್ತು ಶ್ರೇಷ್ಠಳ ಕೈಗೆ ಕವರ್ ಒಂದನ್ನ ನೀಡಿ ಭಾಗ್ಯಳಿಗೆ ಕಿರುಕುಳ ಕೊಟ್ಟಿರುವುದಕ್ಕೆ ಇದು ನಿಮಗೆ ಉಡುಗೊರೆ ಎಂದು ಹೇಳುತ್ತಾರೆ. ಇಬ್ಬರು ಕವರ್ ತೆಗೆದು ನೋಡಿದಾಗ ಅದರಲ್ಲಿ ಕೆಲಸದಿಂದ ತೆಗೆದು ಹಾಕಿರುವ ಟರ್ಮಿನೇಷನ್ ಲೆಟರ್ ಸಿಗುತ್ತದೆ. ಈಗಿರುವುದಕ್ಕಿಂತ ದೊಡ್ಡ ಕಂಪನಿಯಲ್ಲಿ ನನಗೆ ಕೆಲಸ ಸಿಗುತ್ತದೆ ಎಂದು ಅಹಂಕಾರದಿಂದ ಆಫೀಸ್ನಿಂದ ಹೊರಬಂದ ತಾಂಡವ್ಗೆ ಎಲ್ಲೂ ಕೆಲಸ ಸಿಗುವುದಿಲ್ಲ. ಇದರ ಮಧ್ಯೆ ಬಾಸ್ಗೆ ಫೋನ್ ಮಾಡಿ ನಮ್ಮನ್ನ ಯಾಕೆ ಕೆಲಸದಿಂದ ತೆಗೆದದ್ದು ಎಂದು ಪ್ರಶ್ನಿಸಿದ್ದಾನೆ. ಇದಕ್ಕೆ ಬಾಸ್ ಕೂಡ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ನಾನು ಈ ವರ್ಷದ ಬೆಸ್ಟ್ ಎಂಪ್ಲಾಯಿ, ಅಲ್ಲದೆ ಕಂಪನಿಗೆ ಬಹಳ ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ, ವಿವಿಧ ಪ್ರಾಜೆಕ್ಟ್ಗಳನ್ನು ನಿರ್ವಹಿಸಿದ್ದೇನೆ, ಕಂಪನಿಗೆ ಉತ್ತಮ ಆದಾಯ ತಂದುಕೊಟ್ಟಿದ್ದೇನೆ ಎಂದು ತಾಂಡವ್ ಬಾಸ್ ಬಳಿ ಹೇಳಿದ್ದಾನೆ. ನನ್ನನ್ನ ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳಿ ಎಂದು ತಾಂಡವ್ ಬಾಸ್ ಬಳಿ ಗೋಗರೆದಿದ್ದಾನೆ. ಆದ್ರೆ ಬಾಸ್ ಅವನ ಮಾತನ್ನ ಕೇಳಲು ತಯಾರಿಲ್ಲ. ಈ ಕಂಪನಿಯಲ್ಲಿ ನನಗೆ ಎಷ್ಟು ಹಕ್ಕಿದೆಯೋ ನಿನ್ನ ಹೆಂಡತಿಗೂ ಅಷ್ಟೇ ಹಕ್ಕಿದೆ. ಅವಳು ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಂಡಿರುತ್ತಾಳೆ. ಅದನ್ನು ನೀನು ಪ್ರಶ್ನಿಸುವ ಹಾಗಿಲ್ಲ ಎಂದು ಹೇಳುತ್ತಾರೆ. ಅಲ್ಲದೆ ಕಂಪನಿಯಲ್ಲಿ ಕೆಲಸ ಮಾಡಿದರೆ ಸಾಲದು, ಮೌಲ್ಯಗಳು, ಸಂಬಂಧಕ್ಕೆ ಬೆಲೆ ಕೊಡುವುದನ್ನ ಕೂಡ ಕಲಿತಿರಬೇಕು. ಅಬಲೆ ಎಂದು ಹೆಣ್ಣಿಗೆ ಕಿರುಕುಳ ಕೊಡುವುದು ಸರಿಯಲ್ಲ ಎಂದು ಖಡಕ್ ಆಗಿ ಹೇಳಿದ್ದಾರೆ. ಇದಾದ ಬಳಿಕ ತಾಂಡವ್ ಹೊಸ ಕೆಲಸಕ್ಕಾಗಿ ಅಲಿಯುವಂತಾಗಿದೆ. ಒಬ್ಬರು ಇಂಟರ್ವ್ಯೂಗೆ ಎಂದು ಹೋಟೆಲ್ ಒಂದರಲ್ಲಿ ಭೇಟಿಯಾಗಲು ಕರೆದಿದ್ದಾರೆ. ಅದೇ ಹೋಟೆಲ್ನಲ್ಲಿ ಆಕಸ್ಮಿಕವಾಗಿ ಭಾಗ್ಯ ಸೇರಿದಂತೆ ಅವರ ಮನೆಯವರು ಕೂಡ ಊಟಕ್ಕೆಂದು ಬಂದಿರುತ್ತಾರೆ. ಇಂಟರ್ವ್ಯೂನಲ್ಲಿ ತಾಂಡವ್ ದುರಹಂಕಾರದ ಮಾತನ್ನ ಕೇಳಿ ನಿನ್ನಂತವರಿಗೆ ಕೆಲಸ ಕೊಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಹೋಟೆಲ್ನಲ್ಲಿ ತಾಂಡವ್ ಸ್ಥಿತಿ ಕಂಡು ಭಾಗ್ಯ ತಂಗಿ ಸರಿಯಾಗಿ ತಿರುಗೇಟು ಕೊಡುತ್ತಾಳೆ. ನೋಡಮ್ಮ, ಬಾವ ಅಕ್ಕನ ತರ ಅಲ್ಲ, ಅವರಿಗೆ ಇಲ್ಲಿಲ್ಲ ಅಂದ್ರೆ ಬೇರೆ ಕಡೆ ಪಟ್ ಅಂತ ಕೆಲಸ ಸಿಗುತ್ತೆ ಅಂತ ಹೇಳಿದ್ದೆ. ಆದ್ರೆ ಇಲ್ಲಿ ನೋಡು, ಉಗಿಸಿಕೊಳ್ತಾ ಇದ್ದಾರೆ ಬಾವ ಎಂದು ಕಾಲೆಳೆದಿದ್ದಾರೆ. ತಾಂಡವ್ ಇಲ್ಲಿ ಏನು ಮಾತನಾಡದೆ ಸೀದಾ ಎದ್ದು ಹೋಗಿದ್ದಾರೆ. ಆದ್ರೆ ತಂಗಿ ಆಡಿದ ಮಾತು ಭಾಗ್ಯಳಿಗೆ ಬೇಸರ ತಂದಿದೆ. ತನ್ನ ಮಾಜಿ ಗಂಡ ಕೆಲಸ ಕಳೆದುಕೊಂಡಿದ್ದಾನೆ ಎಂಬ ನೋವು ಕೂಡ ಭಾಗ್ಯಳಿಗೆ ಮನದಲ್ಲಿ ಮೂಡಿದೆ. ಮನೆಗೆ ಬಂದ ತಕ್ಷಣ ಭಾಗ್ಯ ತಂಗಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತಾಳೆ. ತಪ್ಪು ಪೂಜಾ, ಆತರ ಎಲ್ಲ ಮಾತನಾಡಬಾರ್ದು. ಅವರು ನಮಗೆ ಏನಾದ್ರೂ ಮಾಡಿರಬಹುದು. ನಾವು ಸೋತು ಕೆಳಕ್ಕೆ ಬಿದ್ದಾಗ ಅವರು ಆಡಿಕೊಂಡು ನಕ್ಕಿದ್ರು. ಅದಕ್ಕೆ ತಾಂಡವ್ಗೆ ಹೀಗೆಲ್ಲ ಆಗ್ತಿದೆ ಅಂತ ನೀನು ಹೇಳಿದ್ಯಲ್ಲ. ಈಗ ನಾವು ಅವರ ಸೋಲಿಗೆ ಇದೇ ರೀತಿ ಸಂಭ್ರಮ ಪಟ್ರೆ ನಮಗೂ ಅವರಿಗೂ ಏನು ವ್ಯತ್ಯಾಸ ಇದೆ? ಆತರ ಎಲ್ಲ ಮಾತನಾಡಬೇಡ ಎಂದು ನೇರವಾಗಿ ಹೇಳಿದ್ದಾಳೆ. ಸದ್ಯ ತಾಂಡವ್ಗೆ ಹೇಗೆ ಕೆಲಸ ಸಿಗುತ್ತೆ? ಶ್ರೇಷ್ಠ ಏನ್ ಮಾಡ್ತಾಳೆ? ಭಾಗ್ಯಳನ್ನ ಸೋಲಿಸಲು ಪ್ಲಾನ್ ಮಾಡ್ತಾರಾ ಅಥವಾ ಕೆಲಸಕ್ಕಾಗಿ ಅಂಗಲಾಚುತ್ತಾರಾ ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ.